ಇವಾಗ ಏನು ಮಾಡ್ತೀರಾ ಮೇಡಮ್? ಇವಾಗ ಇಷ್ಟೊಂದು ಐಟಮ್ ಜೋಡಿಸ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ನಿಪ್ಪಿಟ್ಟು ಮಾಡೋಣ ತೋರಿಸೋಣ ಅಂತ. ಅದಕ್ಕೆ ಏನೇನು ಐಟಮ್ ಬೇಕು? ನಿಪ್ಪಿಟ್ಟು ತುಂಬ ಫೇಮಸ್ ಇದು. ಕಲರ್ಫುಲ್ ಆಗಿರುತ್ತೆ. ಸ್ವಲ್ಪ ಖಾರವಾಗೂ ಇರುತ್ತೆ. ಅದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಹೇಳಿ ಮೇಡಮ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು ಮೇಜರ್ ಆಗಿ, ಆಮೇಲೆ ಚಿರೋಟಿ ರವೆ. ಅಕ್ಕಿ ಹಿಟ್ಟು ಎಷ್ಟು? 2 ಕಪ್. 2 ಕಪ್. ಈ ತರ ಕಪ್ಪಲ್ಲಿ 2 ಕಪ್ ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಚಿರೋಟಿ ರವೆ ಒಂದು ಈ ತರ ಟೇಬಲ್ ಸ್ಪೂನಲ್ಲಿ ಒಂದು 2.5 ಸ್ಪೂನ್ ತಗೊಂಡಿದ್ದೀನಿ ಅಷ್ಟೇನೆ, ಜಾಸ್ತಿ ಬೇಡ. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಸಾಕು. ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಎಳ್ಳು, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ ಒಂದು 5, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಕಲಸೋದಕ್ಕೂ ಹಾಕಬೇಕು, ಫ್ರೈ ಮಾಡೋದಕ್ಕೂ, ಡೀಪ್ ಫ್ರೈ ಕರಿಯೋದಕ್ಕೂ ಎಣ್ಣೆ ಹಾಕಬೇಕು ಬಾಣಲಿಗೆ. ಆಮೇಲೆ ಇದಿಷ್ಟು ಕಲಸೋದಕ್ಕೆ ನೀರು, ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ತೀನಿ, ಸ್ವಲ್ಪ ಸಾಕು. ಈ ಥರ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆದರೂ ಸಾಕು, ಕೊಬ್ಬರಿ ಜಾಸ್ತಿ ಬೇಡ. ಕಡಲೆಕಾಯಿ ಇದು ಹುರಿದು ಇಟ್ಕೊಂಡಿದ್ದೀನಿ, ರೋಸ್ಟ್ ಮಾಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ತೀನಿ. ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಪೌಡ್ರ್ ಮಾಡ್ಕೋತೀನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು, ಜೀರಿಗೆ ಇಷ್ಟನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ. ಓಕೆ, ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಚಿರೋಟಿ ರವೆನ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕಂತೆ, ವಿತೌಟ್ ಮೈದಾ. ಇದು ಮೈದಾನು ಕೆಲವರು ಹಾಕ್ತಾರೆ. ನೋಡಿ, ಇವಾಗ ಗೀತಾ ಶೇಷಾದ್ರಿಯವರು ಆ ಕಡಲೆಕಾಯಿ ಸಿಪ್ಪೆ ತೆಗೆಯೋದು ಸುಲಭವಾಗಿ ರೋಸ್ಟ್ ಮಾಡಿರೋ ಕಡಲೆಕಾಯಿನ ಅಂತ ಇವಾಗ ತೋರಿಸ್ತಾರೆ. ನೋಡಿ, ಈ ಥರ ನಾನು ಬೆಳಗ್ಗೆನೇ ಹುರಿದಿಟ್ಕೊಂಡಿದ್ದೆ. ಅದು ತಣ್ಣಗಾದ್ಮೇಲೆ ಮೊರನೇ ಕಾಯೋಗೋಜಿಲ್ಲ, ಮೊರ ಬೇಕು ಅಂತ. ಈ ಥರ ಒಂದ್ರಿ ದಪ್ಪ ಕಣ್ಣಿರುತ್ತಲ್ಲ, ದೊಡ್ಡ ಕಣ್ಣಿರುತ್ತಲ್ಲ, ಅದಕ್ಕೆ ಹಾಕಿ ಹಿಂಗೆ ಉಜ್ಜಿಬಿಟ್ರೆ ಎಲ್ಲ ಕೆಳಗಡೆ, ಈ ಸಿಪ್ಪೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಏನೇನು ಹಾಕಿದ್ದೀರಮ್ಮ ಮಿಕ್ಸಿಗೆ? ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು, ಕೊಬ್ಬರಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು. ತುಂಬಾ ನೈಸ್ ಆಗಬಾರ್ದು, 20 ಸೆಕೆಂಡೇ ಸಾಕು. ಓಕೆ, ಅದು ಮಾಡಿದ್ದು. ಆ ಕಡಲೆಕಾಯಿ, ಹುರಿಗಡ್ಲೆ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸಿ ಸ್ವಲ್ಪ ತರ್ತರಿ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ಬೇಕು. ಇವಾಗ ಫಸ್ಟು ಕೈನಲ್ಲಿ ಕ್ಲೀನಾಗಿ ಎಲ್ಲದನ್ನು ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗಿನ ವಾಸನೆ ಬರ್ತಿದೆಯಾ ಸರ್? ಹಾಂ, ಬರ್ತಾ ಇದೆ. ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಎಲ್ಲದನ್ನು ಒಂಥರ ಸ್ಪೆಷಲ್ ಪರಿಮಳ ಅದು. ಇದೆಲ್ಲದಕ್ಕಿಂತ ಇವಾಗ ಕರಿಬೇವಿನ ಸೊಪ್ಪು ಎಣ್ಣೆನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಡ್ಬೇಕು. ಇದರದೇ ವಿಶೇಷವಾದ ಘಮ ಬರುತ್ತೆ ನೋಡಿ. ಇವಾಗ ಅದಕ್ಕೆ ಹಾಕಬೇಕು ನೋಡಿ, ಈ ಥರ ನೊರೆ ಬರಬೇಕು.
ಇವಾಗ ಅದು ಕೈನಲ್ಲಿ ಆಗಲ್ಲ, ಒಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಕ್ವಾಂಟಿಟಿ ಇದ್ದರೆ ಈ ಥರ ಮಿಕ್ಸ್ ಮಾಡಿ ಒಂದು ದೊಡ್ಡದ್ರಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಒಂದು ಸಣ್ಣ ಬೌಲಿಗೆ ತಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಗಿರಲಿ, ತುಂಬ ನೀರಾಗಿ ಕಲಿಸ್ಬಾರ್ದು, ಚಪಾತಿ ಹಿಟ್ಟು ಥರ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಅಕಸ್ಮಾತ್ ನೀರು ಆಗುತ್ತೆ, ಅದಕ್ಕೋಸ್ಕರ. ಇರೋ ಹಿಟ್ಟಿಗೆಲ್ಲ ಒಂದೇ ಸಲ ಕಲ್ಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಅದು ಅಭ್ಯಾಸ ಇರೋರಾದ್ರೆ ಮಾಡ್ತಾರೆ. ರೆಗ್ಯುಲರ್ ಆಗಿ ಇವಾಗ ನಾವು ಮದುವೆ ಸಮಾರಂಭಗಳಲ್ಲಿ ಅಡುಗೆ ಅವ್ರಿಗೆಲ್ಲ ಹೇಳ್ತೀವಲ್ಲ, ಅವರು ಮನೆಯಲ್ಲಿ ಮಾಡೋರು ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೋಬೇಕು ಈ ಥರ. ಹಿಟ್ಟು ಡ್ರೈ ಆಗಿಬಿಟ್ರೂ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಹೌದು, ಡ್ರೈಯೂ ಆಗ್ಬಿಡುತ್ತೆ, ಕಲಸಿಟ್ಬಿಟ್ರೆ ಅದೂ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಆಗಿದೆ, ಬಾಲ್ ಥರ ಆಗಿದೆ ಕಲಿಸ್ಕೊಂಡಿರೋದು. ಇವಾಗ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು, ಇಷ್ಟೇ ಚಿಕ್ಕದು ಸಾಕು, ಚಿಕ್ಕದು ಮಾಡಿಕೊಂಡು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆ ಸವರ್ಕೊಂಡು ಇದನ್ನು ಇಟ್ಬಿಟ್ಟು ಹಿಂಗೆ ತಟ್ಟಬೇಕು. ಬಂದೆ ತೋರಿಸಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್, ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊ. ಥಿಕ್ನೆಸ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಆದಷ್ಟು ಒಂಥರ ಮೀಡಿಯಮ್ ತೆಳ್ಳಗಿದ್ದಷ್ಟು ಒಳ್ಳೆಯದು, ಕ್ಲೀನಾಗಿ ಫ್ರೈ ಆಗುತ್ತೆ. ಮೀಡಿಯಮ್ ಆಗಿ, ತುಂಬ ತೆಳ್ಳೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ ಈ ಥರ ಕಪ್ಪಲ್ಲಿ ಇದು ಮಾಡಿಕೊಂಡ್ರೆ ಕ್ಲೀನಾಗಿ ಶೇಪ್ ಬರುತ್ತೆ ಅದು. ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ತಟ್ಕೊಂಡ್ರು ಆಯಿತು, ಲಟ್ಸಿದ್ರು ಆಯಿತು, ಹೇಗಾದರೂ ಪರವಾಗಿಲ್ಲ, ಹೇಗೆ ಅನುಕೂಲನೋ ಹಾಗೆ ಮಾಡ್ಬೋದು. ನೋಡಿ ಫ್ರೈ ಆಗ್ತಾ ಇದೆ ನಿಪ್ಪಿಟ್ಟು. ಪೇಷನ್ಸ್ ಬೇಕು. ಏನು ಮೇಡಮ್, ನಿಪ್ಪಿಟ್ಟು ರೆಡಿ ಆಯ್ತಾ? ಹಾಂ ಆಗಿದೆ. ನಿಪ್ಪಿಟ್ಟು ಬಾ, ಒಳ್ಳೆ ಸರಿಯಾಗಿ ತಿಕ್ಕಾಗಿ ಮಾಡಿದ್ದಾರೆ. ಕ್ರಿಸ್ಪ್ ಆಗಿದೆ ಮತ್ತು ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಒಂಚೂರು ಬೆರ್ಷ ಬಂದಿದೆ, ಸೂಪರಾಗಿದೆ. ಆ ಕಡಲೆಕಾಯಿ, ಹುರುಗಡ್ಲೆ ಮತ್ತು ಅದೇನು ಮಿಶ್ರಣ ಇದೆಲ್ಲ ಮಾಡಿದಿರೋ, ನಾ ಮಸಾಲೆ ಅಂತ ಹೇಳೋದಿಲ್ಲ, ಅದೇನು ಪ್ರಾಪರಾಗಿ ವ್ಯಂಜನಗಳು ಅದು ಕ್ಲೀನಾಗಿ ಫ್ರೈ ಆಗಿದೆ. ಒಂದು ತಿಂದರೂ ಸಾಲೋದಿಲ್ಲ, ಒಂದು 2-3 ಅರು ತಿನ್ನಬೇಕು. ಹಾಂ, ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಸೂಪರಾಗಿ ಬಂದಿದೆ. ಎಲ್ಲರೂ ಈ ಥರನೇ ಮನೆಯಲ್ಲಿ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು. ನಾವು ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡಿ, ಮನೆಯಲ್ಲಿ ಎಲ್ಲ ಮಾಡಿ ಮಕ್ಕಳಿಗೆ ದೇವ್ರ ನೈವೇದ್ಯ ಮಾಡಿ, ಮಕ್ಕಳಿಗೂ ದೊಡ್ಡವರು ಅಕ್ಕಪಕ್ಕದವ್ರಿಗೆಲ್ಲ ಪ್ರಸಾದ ಕೊಟ್ಟು ನೀವು ಪುಂಜಿಸಿ ಸಂತೋಷವಾಗಿರಿ. ಅಡ್ವಾನ್ಸ್ ಆಗಿ ಕೃಷ್ಣ ಜಯಂತಿ ಶುಭಾಶಯಗಳು. ಎಲ್ಲರೂ ದೇವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ವೀಕ್ಷಕರೇ, ಇಷ್ಟೊತ್ತು ಗೀತಾ 2 ಐಟಮ್ ಮಾಡಿದರು, ತೇಂಗೋಳು ಮತ್ತು ನಿಪ್ಪಿಟ್ಟು. 2 ತುಂಬ ಸೂಪರಾಗಿತ್ತು. ಅದು ಗೋಕುಲಾಷ್ಟಮಿಗೆ ಇದೆಲ್ಲ ಭಕ್ಷಣಗಳು, ಇದನ್ನು ಮಿಸ್ ಮಾಡದೆ ದಯವಿಟ್ಟು ಮನೇಲೇ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ತಿಳಿಯಲಿ. ಬೈ ಚಾನ್ಸ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಇದನ್ನು ನೋಡ್ಬಿಟ್ಟು ತಿಳ್ಕೊಳ್ಳಿ. ಅದು ನಿಮ್ಮದೇ ಆದ ರೆಸಿಪಿ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು.
ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಇಲ್ಲಿ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು, ನಮಗೆ ಗೊತ್ತು ಏನೇನು ಐಟಮ್ ಹಾಕ್ತೀವಿ ಅಂತ. ನಾವು ಆ ಥರ ಈ ಥರ ಐಟಮ್ ಎಲ್ಲ ಏನು ಹಾಕ್ತೆ ನಮಗೇನು ಮಾಡ್ತೀವಿ ನಮಗೆ ಗೊತ್ತಿರುತ್ತೆ. ಅದರಿಂದ ಮನೇಲಿ ಮಾಡ್ಕೊಳ್ತೀನಿ. ಗೋಕುಲಾಷ್ಟಮಿ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್.